ಟಾಪಿಕ್ ಆರ್ಟಿಕಲ್ಸ್. ಆರ್ಟಿಕಲ್ಸ್ ಅಂದ್ರೆ ಏನಪ್ಪ ಅಂದ್ರೆ ಆರ್ಟಿಕಲ್ಸ್ ಆರ್ ದ ಸ್ಮಾಲ್ ವರ್ಡ್ಸ್ ವಿ ಯೂಸ್ ಬಿಫೋರ್ ನೌನ್ಸ್ ನೇಮಿಂಗ್ ವರ್ಡ್ಸ್ ಟು ಶೋ ವಿಚ್ ಒನ್ ಆರ್ ಹೌ ಮೆನಿ ವಿ ಆರ್ ಟಾಕಿಂಗ್ ಅಬೌಟ್. ಆರ್ಟಿಕಲ್ಸ್ ಅಂದ್ರೆ ಏನಪ್ಪ ಅಂತಂದ್ರೆ ನಾವು ಆಲ್ಮೋಸ್ಟ್ ಏನು ಮಾಡ್ತೀವಪ್ಪ ಅಂದ್ರೆ ವರ್ಡ್ಸ್ ಹಿಂದೆ ಹಚ್ತೀವಿ. ಆ ವರ್ಡ್ ಸಿಂಗುಲರ್ ಅದನ ಪ್ಲೂರಲ್ ಅದನ ಅಂತ ನಮಗೆ ಗೊತ್ತಾಗ್ತದೆ. ಆಮೇಲೆ ಎಷ್ಟು ವರ್ಡ್ಸ್ ಬಗ್ಗೆ ನಾವು ಮಾತಾಡ್ಲತ್ತೀವಿ ಅಂತೇಳಿ ತಿಳ್ಕೊಳಕ್ಕೆ ಬರೋ ಸಲುವಾಗಿ ಏನು ಮಾಡ್ತೀವಿ ನಾವು ಆರ್ಟಿಕಲ್ಸನ್ನು ಯೂಸ್ ಮಾಡ್ತೀವಿ. ಸೊ ಆರ್ಟಿಕಲ್ಸ್ ಒಳಗೆ ದೇರ್ ಆರ್ 3 types ಆಫ್ ಆರ್ಟಿಕಲ್ಸ್ ಇನ್ ಇಂಗ್ಲೀಷ್. ಆರ್ಟಿಕಲ್ಸ್ ಒಳಗೆ ಎಷ್ಟು ಟೈಪ್ಸ್ ಅವಪ್ಪ ಅಂತಂದ್ರೆ 3 ಟೈಪ್ಸ್ ಅವ. ಅವು ಯಾವಪ್ಪ ಅಂದ್ರೆ ಎ, ಆ್ಯನ್, ದ. ಈಗ ಯಾವಾಗ ಯೂಸ್ ಆಗ್ತವೆ, ಎ ಯಾವಾಗ ಯೂಸ್ ಮಾಡಬೇಕು, ಆ್ಯನ್ ಯಾವಾಗ ಯೂಸ್ ಮಾಡಬೇಕು ಮತ್ತು ದ ಯಾವಾಗ ಯೂಸ್ ಆಗ್ಬೇಕಂತೇಳಿ ಕನ್ಫ್ಯೂಷನ್ಸ್ ಇರ್ತದೆ. ಸೊ ಅದ್ರೊಳಗೆ ಎ ಯಾವಾಗ ಯೂಸ್ ಆಗ್ತದಪ್ಪ ಅಂತಂದ್ರೆ ಯೂಸ್ಡ್ ಬಿಫೋರ್ ಸಿಂಗುಲರ್ ನೌನ್ಸ್. ಎ ಯಾವಾಗ ಯೂಸ್ ಮಾಡ್ತೀವಿ ಅಂತಂದರೆ ಯಾವುದಾರ ಒಂದು ಪರ್ಟಿಕ್ಯುಲರ್ ಏಕವಚನ ಬಗ್ಗೆ ನಾವು ಮಾತಾಡಬೇಕಾದಾಗ ನಾವು ಏನು ಯೂಸ್ ಮಾಡ್ತೀವಿ, ಎ ಯೂಸ್ ಮಾಡ್ತೀವಿ. ನಮಗೆ ಗೊತ್ತಿಲ್ಲ ಪರ್ಟಿಕ್ಯುಲರಾಗಿ ಯಾವ ವಿಷಯದ ಬಗ್ಗೆ ಮಾತಾಡ್ಲತ್ತೀವಿ ಅಂತೇಳಿ, ಅವಾಗ ನಾವು ಏನು ಯೂಸ್ ಮಾಡಬೇಕು, ಎ ಯೂಸ್ ಮಾಡಬೇಕು. ಆಮೇಲೆ ಯೂಸ್ಡ್ ವೆನ್ ದ ವರ್ಡ್ ಸ್ಟಾರ್ಟ್ಸ್ ವಿತ್ ದ ಕಾನ್ಸನೆಂಟ್ ಸೌಂಡ್. ಕಾನ್ಸನೆಂಟ್ ಅಂದ್ರೆ ಏನಪ್ಪ ಅಂದ್ರೆ ಎ, ಇ, ಐ, ಓ, ಯು ಬಿಟ್ಟು ಉಳ್ಕಿವು ಏನು ಅಕ್ಷರಿಸಿರ್ತಾವಲ್ಲ ಅವು ಅದ್ರಗಳ ಹಿಂದೆ ನಾವು ಏನು ಯೂಸ್ ಮಾಡ್ತೀವಿ, ಆ ಸೌಂಡ್ ಹಿಂದೆ ಏನು ಯೂಸ್ ಮಾಡ್ತೀವಿ ಅಂತಂದ್ರೆ ಎ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಇವಾಗ ಎ ಬುಕ್, ನಮ್ಗೆ ಗೊತ್ತಿಲ್ಲ ಯಾವ ಬುಕ್ ಅದ ಅಂಥೇಳಿ, ಸೊ ಪರ್ಟಿಕ್ಯುಲರಾಗಿ ಆ ಬುಕ್ಕಿನ ಬಗ್ಗೆ ಮಾತಾಡ್ಲಿಕ್ಕತ್ತೀವಿ ನಾವು. ಸೊ ಇಲ್ಲಿ ನೋಡಿ ಬಿ ಅಂತ ಬಂದಾಗ ಕಾನ್ಸನೆಂಟ್ ಬಿ ಕಾನ್ಸನೆಂಟ್ ಸೌಂಡ್ನು ಬಿ ಕಾನ್ಸನೆಂಟ್ ಸೌಂಡೇ ಇದೀನ. ಸೊ ಹಾಗಾಗಿ ನಾವು ಎ ಯೂಸ್ ಮಾಡ್ತೀವಿ. ಆಮೇಲೆ ಅ ಡಾಗ್, ನಮ್ಗೆ ಗೊತ್ತಿಲ್ಲ ಯಾವ ಡಾಗ್ ಬಗ್ಗೆ ಮಾತಾಡ್ಲಿಕ್ಕತ್ತೀವಿ ಅಂಥೇಳಿ, ಸೊ ಎ ಡಾಗ್. ಎ ಸ್ಟೂಡೆಂಟ್, ವಿಚ್ ಸ್ಟೂಡೆಂಟ್ ಬಗ್ಗೆ ಮಾತಾಡ್ಲಿಕ್ಕತ್ತೀವಿ ಗೊತ್ತಿಲ್ಲ, ಸೊ ಎ ಸ್ಟೂಡೆಂಟ್. ಹಾಗೆ ಇವೆರಡೂ ಏನವಪ್ಪ ಅಂತಂದ್ರೆ ವಾವೆಲ್ಸ್, ದ ಕಾನ್ಸನೆಂಟ್ ಸೌಂಡ್ಸು ಇದೆ. ಇದು ಕ್ಲಿಯರಾ? ನೆಕ್ಸ್ಟ್ ನಾವು ಯಾವ ಟಾಪಿಕ್ ಬಗ್ಗೆ ಹೋಗೋಣ ಅಂತಂದರೆ ಆ್ಯನ್ ಯಾವಾಗ ಯೂಸ್ ಮಾಡ್ತೀವಿ, ಯೂಸ್ಡ್ ಬಿಫೋರ್ ಸಿಂಗುಲರ್ ನೌನ್. ಇದು ಕೂಡ ಸಿಂಗುಲರ್ ಹಿಂದೆನೇ ಯೂಸ್ ಮಾಡ್ತೀವಿ. ಬಟ್ ಇದಕ್ಕೂ ಏನು ಡಿಫ್ರೆನ್ಸ್ ಅಪ್ಪ ಅಂತಂದರೆ ಇದು ಕಾನ್ಸನೆಂಟ್ ಸೌಂಡ್ ಹಿಂದೆ ಯೂಸ್ ಮಾಡ್ತೀವಿ, ಇದು ಯೂಸ್ಡ್ ವೆನ್ ದ ವರ್ಡ್ ಸ್ಟಾರ್ಟ್ಸ್ ವಿತ್ ಅ ವೋವೆಲ್ ಸೌಂಡ್. ಇದು ಯಾವಾಗ ಯೂಸ್ ಮಾಡ್ತೀವಪ್ಪ ಅಂತಂದ್ರೆ ವೋವೆಲ್ ಸೌಂಡ್. ಯಾವುದೇ ಒಂದು ವರ್ಡು ವೋವೆಲ್ ಸೌಂಡ್ ಪ್ರೊಡ್ಯೂಸ್ ಮಾಡ್ತಿತ್ತು ಅಂತಂದರೆ ಅದರಿಂದ ನಾವೇನು ಯೂಸ್ ಮಾಡ್ತೀವಿ, ಎ, ಇ, ಐ, ಓ, ಯು ಆ ವರ್ಡ್ಸ್ಗಳು ಹಿಂದಷ್ಟೇ ನಾವು ಏನು ಮಾಡ್ತೀವಪ್ಪ ಅಂತಂದರೆ ಆ್ಯನನ್ನು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಆ್ಯನ್ ಆ್ಯಪಲ್, ನಾವು ಯಾವುದ್ರ ಬಗ್ಗೆ ಮಾತಾಡ್ಲಿಕ್ಕತ್ತೀವಿ, ಇವಾಗ ಆ್ಯಪಲ್ ಬಗ್ಗೆ ಮಾತಾಡ್ಲಿಕ್ಕತ್ತೀವಿ. ಗೊತ್ತಿಲ್ಲ ನಮಗೆ ಯಾವ ಆ್ಯಪಲ್ ಅದ ಅಂತೇಳಿ ಪರ್ಟಿಕ್ಯುಲರ್ ಆಗಿ. ಬಟ್ ಇಲ್ಲಿ ಏನು ಯೂಸ್ ಮಾಡ್ಲಿಕ್ಕತ್ತೀವಿ ನಾವು, ಎ ಯೂಸ್ ಮಾಡ್ಲಿಕ್ಕತ್ತಿಲ್ಲ, ಆ್ಯನ್ ಯೂಸ್ ಮಾಡತ್ತೀವಿ. ಯಾಕಂತಂದ್ರೆ ಇಲ್ಲಿ ನೋಡ್ರಿ ಆ್ಯಪಲ್, ಅಂದ್ರೇನು ವೋವೆಲ್ ಸೌಂಡ್ ಬರುತ್ತೆ. ಸೊ ಹಾಗಾಗಿ ನಾವೇನು ಯೂಸ್ ಮಾಡ್ಲಿಕ್ಕತ್ತೀವಿ, ಆ್ಯನ್ ಯೂಸ್ ಮಾಡ್ಲಿಕ್ಕತ್ತೀವಿ. ಹಾಗೆ ಸೇಮ್ ಅಂಬ್ರೆಲ್ಲಾ, ಅಂದ್ರೆ ವೋವೆಲ್ ಸೌಂಡ್. ಸೊ ಅವಾಗ ಏನು ಯೂಸ್ ಮಾಡ್ಲಿಕ್ಕತ್ತೀವಿ, ಆ್ಯನ್ ಯೂಸ್ ಮಾಡ್ಲಿಕ್ಕತ್ತೀವಿ. ಸೇಮ್ ಅವರ್, ಇಲ್ಲಿ ಸೈಲೆಂಟ್ ಆಗುತ್ತೆ. ಸೊ ಹಾಗಿದ್ದಕ್ಕೆ ನಾವೇನಂತೀವಿ ಅವರ್ ಅಂತಂದ್ರೆ ಏನು ಬರ್ತದೆ ಇಲ್ಲಿ ಮತ್ತೆ ಅಗೇನ್ ವೋವೆಲ್ ಸೌಂಡೇ ಬರೋದ್ರಿಂದ ನಾವೇನು ಯೂಸ್ ಮಾಡ್ತಾ ಇದ್ದೀವಿ, ಆ್ಯನ್ ಅವರ್ ಅಂತ ಹೇಳಿ ಯೂಸ್ ಮಾಡ್ತಾ ಇದ್ದೀವಿ. ಇದು ಕ್ಲಿಯರಾ? ನೆಕ್ಸ್ಟ್ ದ ಯಾವಾಗ ಯೂಸ್ ಮಾಡ್ತೀವಪ್ಪ ಅಂತಂದ್ರೆ ಪರ್ಟಿಕ್ಯುಲರಾಗಿ ನಾವು ಯಾವುದೋ ಒಂದು ಟಾಪಿಕ್ ಬಗ್ಗೆ ಪರ್ಟಿಕ್ಯುಲರಾಗಿ ಮಾತಾಡ್ತಾ ಇದ್ದೀವಿ ಅಂಥೇಳಿ ಅಂತಂದ್ರೆ ಅವಾಗ ನಾವು ಏನು ಯೂಸ್ ಮಾಡಬೇಕು, ದ ಯೂಸ್ ಮಾಡಬೇಕು. ಯೂಸ್ಡ್ ಫಾರ್ ಸ್ಪೆಸಿಫಿಕ್ ನೌನ್ಸ್. ಸ್ಪೆಸಿಫಿಕ್ ಅಂದ್ರೆ ಗೊತ್ತಾಯ್ತಲ್ಲ, ಪರ್ಟಿಕ್ಯುಲರಾಗಿ ಯಾವುದೋ ಒಂದು ಈ ಬುಕ್ಕು, ಈ ಟೇಬಲ್ ಮೇಲೆ ಇರ್ತಕ್ಕಂಥ ಬುಕ್ ಬಗ್ಗೆನೇ ಮಾತಾಡ್ತಾ ಇದ್ದೀವಿ, ಪರ್ಟಿಕ್ಯುಲರಾಗಿ ಈ ಹುಡುಗಿನ ಬಗ್ಗೆನೇ ಮಾತಾಡ್ತಾ ಇದ್ದೀವಿ ಅಂತಂದಾಗ ಏನು ಯೂಸ್ ಮಾಡ್ಬೇಕು ನಾವು, ದ ಅನ್ನು ಯೂಸ್ ಮಾಡಬೇಕು. ಸೊ ಇವಾಗ ಯೂಸ್ಡ್ ಫಾರ್ ಸಿಂಗುಲರ್ ಆ್ಯಂಡ್ ಪ್ಲೂರಲ್. ಸಿಂಗುಲರಿಗೂ ಯೂಸ್ ಮಾಡ್ಬೋದು, ಪ್ಲೂರಲಿಗೂ ಯೂಸ್ ಮಾಡ್ಬೋದು. ಬಟ್ ಪರ್ಟಿಕ್ಯುಲರ್ ಆಗಿದ್ದಾಗ ಮಾತ್ರ ಅದನ್ನು ನಾವು ದ ಅನ್ನು ಯೂಸ್ ಮಾಡ್ಬೋದು. ಇವಾಗ ನೋಡಿ ಯೂಸ್ಡ್ ವೆನ್ ಪರ್ಟಿಕ್ಯುಲರ್ಲಿ ವಾಟ್ ಈಸ್ ಬೀಯಿಂಗ್ ಟಾಕ್ಡ್ ಅಬೌಟ್. ನಮ್ಗೆ ಗೊತ್ತಿದೆ ನಾವು ಪರ್ಟಿಕ್ಯುಲರಾಗಿ ಯಾವ ವಿಷಯದ ಬಗ್ಗೆ, ಯಾವ ವಸ್ತುವಿನ ಬಗ್ಗೆ, ಯಾವ ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇರ್ತೀವಿ, ಅವಾಗ ಅಷ್ಟೇ ನಾವು ಏನು ಯೂಸ್ ಮಾಡಬೇಕು, ದ ಯೂಸ್ ಮಾಡಬೇಕು. ಸೊ ಎಕ್ಸಾಂಪಲ್ ದ ಸನ್, ಸೂರ್ಯ ಒಬ್ಬನೇ ಅದಾನೆ. ಇವಾಗ ಪರ್ಟಿಕ್ಯುಲರಾಗಿ ದ ಸನ್ ಬಗ್ಗೆನೇ ಮಾತಾಡ್ತಾ ಇದ್ದೀವಿ ನಾವು. ಸೊ ಅವಾಗ ನಾವು ಏನು ಯೂಸ್ ಮಾಡಬೇಕು, ದ. ನೆಕ್ಸ್ಟು ದ ಗರ್ಲ್, ಅಲ್ಲಿ ನಿಂತಿರ್ತಕ್ಕಂಥ ಹುಡುಗಿ, ಪರ್ಟಿಕ್ಯುಲರಾಗಿ ಆ ಹುಡುಗಿ ಬಗ್ಗೆನೇ ಮಾತಾಡ್ತಾ ಇದ್ದೀವಿ, ದ ಗರ್ಲ್. ಆಮೇಲೆ ಇಲ್ಲಿ ಯಾವುದೋ ಗರ್ಲ್ ಆಗಿತ್ತು, ಗೊತ್ತಿಲ್ಲ ನಮಗೆ ಯಾವ ಹುಡುಗಿ, ಏನೋ 4 ಮಂದಿ ನಿಂತಾರೆ, ಅದ್ರಾಗ ಯಾವ ಹುಡುಗಿ ಏನು ಗೊತ್ತಿಲ್ಲ, ಅದಾಗ ನಾವು ಎ ಯೂಸ್ ಮಾಡ್ಬೋದು. ಬಟ್ ಇವಾಗ ನಾವು ಪರ್ಟಿಕ್ಯುಲರಾಗಿ ಅಲ್ಲಿ ನಿಂತಿರ್ತಕ್ಕಂಥ ಹುಡುಗಿ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತಂದ್ರೆ ಅವಾಗ ಏನು ಬರಬೇಕು, ದ ಬರಬೇಕು. ನೆಕ್ಸ್ಟ್ ದ ಬುಕ್ಸ್ ಆನ್ ದ ಟೇಬಲ್, ಅಲ್ಲೊಂದು ಬುಕ್ ಇಟ್ಟಿದ್ದಾರೆ, ಆ ಬುಕ್ ಟೇಬಲ್ ಮೇಲೆ ಅದ. ಸೊ ಆ ಪರ್ಟಿಕ್ಯುಲರ್ ಬುಕ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ಲಿಕ್ಕತ್ತೀನಿ, ದ ಅನ್ನು ಯೂಸ್ ಮಾಡ್ತೀನಿ. ಇಲ್ಲೂ ಕೂಡ ಹಾಗೆ ಸೇಮ್, ಪರ್ಟಿಕ್ಯುಲರ್ ಆ ಬುಕ್ ಎದ್ರ ಮೇಲೆ ಅದ, ಪರ್ಟಿಕ್ಯುಲರ್ ಟೇಬಲ್ ಮೇಲೆ ಅದ. ಸೊ ಹಾಗಾಗಿ ಇಲ್ಲಿನೂ ದ ಬಂದಿದೆ. ಸೊ ಇದು ಸೆಂಟೆನ್ಸ್ ಫುಲ್ ಒಂದೇ ಸೆಂಟೆನ್ಸ್ ಅದ. ಓಕೆ, ನೆಕ್ಸ್ಟ್ ಇವಾಗ ಕೆಲವೊಂದು ಸ್ವಲ್ಪ ಎಕ್ಸಾಂಪಲ್ಸ್ಗಳನ್ನು ನೋಡೋಣ. ಇದು ಆರ್ಟಿಕಲ್ಸ್ ಮೇಲೆ ಬರ್ತಕ್ಕಂಥ ಕೆಲವೊಂದು ಮೇನ್ ಎಕ್ಸಾಂಪಲ್ಸ್ ಯಾವ ಥರ ಇರ್ಬೋದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಇಲ್ಲಿ ಎಕ್ಸಾಂಪಲ್ಸ್ ಬರೆದಿದ್ದೀನಿ. ಇವಾಗ ನೋಡಿ ಅ ಕ್ಯಾಟ್, ನಮ್ಗೆ ಗೊತ್ತಿಲ್ಲ ಯಾವ ಕ್ಯಾಟ್ ಬಗ್ಗೆ ಹೇಳ್ತಾ ಇದ್ದೀವಿ ಅಂತೇಳಿ. ಸೊ ಇಲ್ಲಿ ಏನಿದೆ, ಕಾನ್ಸನೆಂಟ್ ಸೌಂಡ್ ಇದೆ. ಸೊ ಹಾಗಾಗಿ ನಾವೇನು ಯೂಸ್ ಮಾಡ್ತಾ ಇದ್ದೀವಿ, ಎ ಯೂಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಹಾರ್ಸ್, ನಮ್ಗೆ ಗೊತ್ತಿಲ್ಲ, ಭಾಳ ಹಾರ್ಸ್ ಅವ ಇಲ್ಲಿ. ಸೊ ಹಾಗಾಗಿ ಇಲ್ಲಿ ನಾವು ಎ ಹಾರ್ಸ್ ಅಂತ ತೊಗೊಂಡಿದ್ದೀವಿ. ಅಂಕಲ್ ಅಂದರೆ ಏನು ಬರುತ್ತೆ ಇಲ್ಲಿ ಅಂತಂದರೆ, ಅಂಕಲ್ ಅಂತಂದರೆ ಯು ಅನ್ನೋದೇನಾಗಿದೆ ಇಲ್ಲಿ ವೋವೆಲ್ ಸೌಂಡ್ ಆಗಿದೆ.
ಅಂತ ಸೌಂಡ್ ಬರುತ್ತೆ. ಸೊ ಹಾಗಾಗಿ ಅಂತ ಸೌಂಡ್ ಬಂದಾಗ ನಾವು ಏನು ಮಾಡಬೇಕು, ಆ್ಯನ್ ಅಂತ ತಗೋಬೇಕು. ನೆಕ್ಸ್ಟ್ ಬೈಬಲ್ ನೋಡಿ, ಇವಾಗ ಪರ್ಟಿಕ್ಯುಲರ್ ಬುಕ್ ಇದೆ ಇದು ಬೈಬಲ್ ಅಂತ ಹೇಳಿ. ಯಾವ ಬುಕ್ ಇದು? ಕ್ರಿಶ್ಚಿಯನ್ಸ್ ಪವಿತ್ರ ಗ್ರಂಥ ಅಂತ ಹೇಳ್ತೀವಿ ನಾವು. ಸೊ ಬೈಬಲ್ ಪರ್ಟಿಕ್ಯುಲರ್ ಆಗಿ ಧರ್ಮ ಗ್ರಂಥಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತಂದರೆ ದ ಪರ್ಟಿಕ್ಯುಲರ್, ಸೊ ದ ಯೂಸ್ ಮಾಡ್ತೀವಿ. ಮೌಂಟ್ ಎವರೆಸ್ಟ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಮಾತಾಡ್ತಾ ಇದ್ದೀವಿ. ಸೊ ಹಾಗಾಗಿ ದ ಮೌಂಟ್ ಎವರೆಸ್ಟ್. ಇಲ್ಲಿ ಆ ಯೂನಿಕಾರ್ನ್ ಅಂತ ಕರಿತೀವಿ. ನೋಡಿ ಯು ಅಂತಂದರೆ ಇಲ್ಲಿ ಕಾಣ್ತಾ ಇರೋದು ಯು ಅನ್ನೋದು ನಿಮಗೆ AEI ಒಳಗೆ IOU ಒಳಗೆ ಓವೆಲ್ಸ್ ಒಳಗೆ ಅದಲ್ಲ, ಮತ್ತು ಯಾಕೆ ಎ ಯೂಸ್ ಮಾಡ್ಯಾರ ಅಂತ ಕನ್ಫ್ಯೂಷನ್ ಆಗ್ತಿರ್ತದೆ. ಅವಾಗ ಏನು ಮಾಡಬೇಕಪ್ಪ ಅಂದರೆ ಇದು ಸೌಂಡ್ ನೋಡಿ, ಯು ಒಳಗಿನ ಹೊಂಟಿದೆ ಸೌಂಡು. ಸೊ ಇದು ಓವೆಲ್ಸ್ ಒಳಗಿನ ಸೌಂಡ್ ಅಲ್ಲ. ಸೊ ಹಾಗಾಗಿ ನಾನು ಏನು ಯೂಸ್ ಮಾಡೀನಿ ಇಲ್ಲಿ ಆ ಯೂನಿಕಾರ್ನ್ ಅಂತೇಳಿ ಯೂಸ್ ಮಾಡೀವಿ. ನೆಕ್ಸ್ಟ್ ದ ಗಂಗಾ ರಿವರ್ ಒಂದೇ ರಿವರ್ ಅದ ಪರ್ಟಿಕ್ಯುಲರ್ ಆಗಿ. ಸೊ ದ ಗಂಗಾ ರಿವರ್. ನೆಕ್ಸ್ಟ್ ಭಗವದ್ಗೀತಾ ಪರ್ಟಿಕ್ಯುಲರ್ ಆಗಿ ಧರ್ಮಗ್ರಂಥ, ದ ಭಗವದ್ಗೀತಾ ಅಂತ ಯೂಸ್ ಮಾಡಬೇಕು. ನೆಕ್ಸ್ಟ್ ಹೌಸ್, ಯಾವುದೋ ಒಂದು ಹೌಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಅ ಹೌಸ್. ಇದೇ ಎಕ್ಸಾಂಪಲ್ ಇವಾಗ ಪರ್ಟಿಕ್ಯುಲರ್ ನಮ್ಮ ಒಂದು ಮನೆ ಎದುರು ನಿಂತೀನಿ. ಸೊ ಆ ಮನೆ ಬಗ್ಗೆ ಮಾತಾಡ್ತಾ ಇದ್ದೆ ಅಂತಂದ್ರೆ ಅವಾಗ ಏನು ಯೂಸ್ ಮಾಡಬೇಕು, ದ ಹೌಸ್ ಅಂತ ಯೂಸ್ ಮಾಡಬೇಕು. ಬಟ್ ನಂಗೆ ಗೊತ್ತಿಲ್ಲ ಇವಾಗ ಯಾವ ಹೌಸ್ ಬಗ್ಗೆ ಮಾತಾಡ್ಲತ್ತೇನೆ ಅಂತೇಳಿ. ಸೊ ಅದಕ್ಕೆ ನಾನು ಏನು ಯೂಸ್ ಮಾಡೀನಿ, ಎ ಹೌಸ್. ನೆಕ್ಸ್ಟ್ ವೆನಿಲಾ ಐಸ್ ಕ್ರೀಮ್ಸ್ ಒಳಗೆ ಎಷ್ಟೋ ಫ್ಲೇವರ್ಸ್ ಇರ್ತಾವೆ. ಬಟ್ ನಾ ಇದ್ರ ಬಗ್ಗೆ ಮಾತಾಡ್ಲಿಕ್ಕತ್ತೀನಿ ಪರ್ಟಿಕ್ಯುಲರ್ ಆಗಿ ವೆನಿಲಾ ಐಸ್ ಕ್ರೀಮ್ ಅಂದಾಗ ಏನು ಮಾಡಬೇಕು, ಪರ್ಟಿಕ್ಯುಲರ್. ಸೊ ಏನು ಯೂಸ್ ಮಾಡಬೇಕು ಇವಾಗ ದ ಅಂತ ಯೂಸ್ ಮಾಡಬೇಕು. ನೆಕ್ಸ್ಟು ಆನೆಸ್ಟ್ ನೋಡಿ, ಇಲ್ಲಿ ಹೆಚ್ ಸೈಲೆಂಟ್ ಆಗ್ತಾಯಿದೆ. ಆ ಅಂದರೆ ಏನು, ಓವೆಲ್ ಸೌಂಡ್ ಬರ್ತಾ ಇದೆ. ಸೊ ಹಾಗಾಗಿ ನಾನು ಏನು ಯೂಸ್ ಮಾಡ್ಲಿಕ್ಕತ್ತೀನಿ, ಆ್ಯನ್ ಆನೆಸ್ಟ್. ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಅಂತ ಯೂಸ್ ಮಾಡ್ತೀವಿ. ಇಂಟ್ರೆಸ್ಟಿಂಗ್ ಇ ಅನ್ನೋದು ಯಾವ ಸೌಂಡ್ ಇದೆ ನೋಡಿ, ಇಲ್ಲಿ ಇ ಅಂತಕ್ಕಂಥದ್ದು ಓವೆಲ್ ಸೌಂಡ್ ಇದೆ. ಸೊ ಹಾಗಾಗಿ ನಾನು ಏನು ಯೂಸ್ ಮಾಡೀನಿ, ಆ್ಯನ್ ಯೂಸ್ ಮಾಡೀನಿ. ಆಮೇಲೆ ಸನ್, ಪರ್ಟಿಕ್ಯುಲರ್ ಆಗಿ ಒಬ್ಬನೇ ಸನ್ ಅದನ್ನು ನಾವು ಅವಾಗೆಲ್ಲ ಎಕ್ಸಾಂಪಲ್ದಾಗೂ ಹೇಳಿದ್ದ. ಪರ್ಟಿಕ್ಯುಲರ್ ಆಗಿ ಸನ್ ಒಂದೇ ಅದ, ಮೂನ್ ಸನ್, ಅದ್ರ ಬಗ್ಗೆ ಏನಂತ ಹೇಳಿದ್ದೆ ನಾನು, ದ ಅಂತ ಹೇಳಿದ್ದೆ. ಸೊ ದ ತೊಗೊಂಡಿದ್ದೀನಿ. ನೆಕ್ಸ್ಟ್ ಆ ರೋಸ್ ಆನ್ ದ ಟೇಬಲ್, ಪರ್ಟಿಕ್ಯುಲರ್ ಆಗಿ ಇದೇ ಟೇಬಲ್ ಮೇಲೆ ಒಂದು ರೋಸ್ ಅದ. ಸೊ ಅದಕ್ಕೋಸ್ಕರ ನಾನು ಏನು ಮಾಡಿದ್ನ, ದ ಅಂಥೇಳಿ ಯೂಸ್ ಮಾಡಿದ್ದೀನಿ. ಸೊ ಇದೆಲ್ಲ ಎಕ್ಸಾಂಪಲ್ಸ್ ನಿಮಗೆ ಇವಾಗ ಕ್ಲಿಯರ್ ಅದ ಅಂತೇಳಿ ಅನ್ಕೋತೀನಿ. ಸೊ ಇನ್ನೊಂದು ಟ್ರಿಕ್ಕನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಇವಾಗ. ಏನಪ್ಪ ಅಂತಂದ್ರೆ ಆ ಟ್ರಿಕ್ ಏನಪ್ಪ ಅಂತಂದ್ರೆ ಕನ್ನಡ ಒಳಗೆ ನಾವು ಏನು ಯೂಸ್ ಮಾಡ್ತೀವಿ, ಆ ಇ ಬರಿತಿದ್ವಾ. ಸೊ ಈ ಒಳಗಿನ ಆ ತನಕ ಯಾವುದೇ ಸೌಂಡ್ ಬರ್ಲಿಕ್ಕೆ ಅವಾಗ ನಾವು ಏನು ಯೂಸ್ ಮಾಡಬೇಕು, ಆ್ಯನ್ ಯೂಸ್ ಮಾಡಬೇಕು. ನೆಕ್ಸ್ಟ್ ಕಲಿಂತ ಳ ಒಳಗೆ ಏನೇ ಅಕ್ಷರ ಬರಲಿ ಅದಕ್ಕೆ ನಾವೇನು ಯೂಸ್ ಮಾಡಬೇಕು, ಎ ಅಂತ ಯೂಸ್ ಮಾಡಬೇಕು. ಅದರ ನಿಮಗೆ ಗೊತ್ತದ ಆಲ್ರೆಡಿ ಪರ್ಟಿಕ್ಯುಲರ್ ಅಂತ ಬಂದಾಗ ನಾವು ದನೇ ಯೂಸ್ ಮಾಡ್ತೀವಿ. ಬಟ್ ಎ ಮತ್ತು ಆ್ಯನ್ ಅಂತೇಳಿ ಯಾವಾಗ ಯೂಸ್ ಮಾಡ್ಬೇಕಂದ್ರೆ ಭಾಳ ಚೆನ್ನಾಗಿ ಕನ್ಫ್ಯೂಷನ್ಸ್ ಆಗ್ತಾ ಇರ್ತದೆ. ಸೊ ಆ ಕನ್ಫ್ಯೂಷನ್ ದೂರ ಮಾಡೋ ಸಲುವಾಗಿ ನಾನು ಏನಂತ ಹೇಳಕತ್ತೀನಿ, ಮತ್ತು ಒಳಗಿನ ಏನೇ ಸೌಂಡ್ ಉಚ್ಚಾರ ಒಳಗಿಂದು ಈ ಉಚ್ಚಾರ ಏನದಲ್ಲ ಅದರೊಳಗೆ ಯಾವುದೇ ವರ್ಡ್ ಈ ಲಿಂತ್ ಒಳಗೆ ಉಚ್ಚಾರ ಬಂತಂದ್ರೆ ಆ್ಯನ್ ಯೂಸ್ ಮಾಡಬೇಕು. ಲಿಂತ್ ಳ ಒಳಗೆ ಬಂದ್ರೆ ಇದೇ ಸೇಮ್ ಹಿಂದಿಗೂ ಅಪ್ಲೈ ಆಗುತ್ತೆ. ಹಿಂದಿ ಒಳಗೂ ಲಿಂತ್ ವರೆಗೂ ಇದ್ರೆ ಏನು ಮಾಡಬೇಕು, ಆ್ಯನ್ ಯೂಸ್ ಮಾಡಬೇಕು. ಲಿಂತ್ ಳ ಒಳಗೆ ಯೂಸ್ ಅಕ್ಷರಗಳು ಏನಾರ ಸೌಂಡ್ ಹೊಂಟಿದ್ದಪ್ಪ ಅಂದ್ರೆ ಎ ಯೂಸ್ ಮಾಡಬೇಕು. ಇಲ್ಲಿಗೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ. ಸೊ ಏನೇ ಡೌಟ್ ಇದ್ದರೂ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಸೊ ಧನ್ಯವಾದಗಳು. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ.